ನಮಸ್ಕಾರ ಅಂಬಾನಿ ಟೀಮ್ಗೆ. ಹಾಂ, ನಮಸ್ಕಾರ ಕ್ಯಾಪಿಟಲ್ಸ್ ಟೀಮ್ಗೆ. ಮತ್ತೆ ಫಸ್ಟ್ ಮ್ಯಾಚೇ ಟಾಸ್ ಫಿಕ್ಸ್ ಮಾಡಿದ್ರಂತೆ, ಹೌದಾ? ಎಲ್ಲ ಏಟರ್ಸ್ಗಳು ಹಂಗೆ ಮಾತಾಡೋಣಮ್ಮ. ಫಸ್ಟು ನಮ್ಮ ಟೀಮ್ನ ಸೋಲ್ಸ್ರಿ. ನಮ್ಮ ಹತ್ರ ಆಲ್ರೆಡಿ 5 ಕಪ್ ಇದೆ, ಸೂಪರಾಗಿ ಆಡ್ತೀವಿ. ನಮ್ಮ ಟೀಮ್ ಅಂತ ಬಂದಾಗ ಒಂದು ಗನ್ ಟೀಮ್ ಅಂತಲೇ ಹೇಳ್ತೀನಿ. ಸೊ ಏಟರ್ಸ್ಗಳು ಏನೇನೋ ಮಾತಾಡ್ತಾರೆ, ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಮತ್ತು ನಾವು ಫಸ್ಟ್ ಮ್ಯಾಚ್ ಗೆದ್ಬಿಟ್ಟು ಪಾಯಿಂಟ್ಸ್ ಟೇಬಲಲ್ಲಿ ನೆಟ್ ರನ್ ರೇಟ್ನ ಮೇಂಟೈನ್ ಮಾಡಿಕೊಂಡು ನಿಮಗಿಂತ ಮೇಲಿದ್ದೀವಿ. ನಾವು ಕೂಡ ಫಸ್ಟ್ ಮ್ಯಾಚು KKR ಮೇಲೆ ಈಸಿಯಾಗೆ ಗೆದ್ದಿದ್ವಿ. ನಿಮ್ಮ ಥರ 50% ಚಾನ್ಸ್ ಇಟ್ಕೊಂಡು ಬಾಯಿಗೆ ಬರ್ಸ್ಕೊಂಡೆಲ್ಲ ಗೆದ್ದಿಲ್ಲಪ್ಪ. ಕ್ಲೀನಾಗಿ ಈಸಿಯಾಗಿ KKR ಮೇಲೆ ಮ್ಯಾಚ್ನ ವಿನ್ ಆಗಿದ್ದೀವಿ. ಏನೇ ಆಗಲಿ, ಪಾಯಿಂಟ್ಸ್ ಅಂತ ಬಂದಾಗ ನಿಮಗಿಂತ ಮೇಲೆ ಇದ್ದೀವಿ, ಅಷ್ಟೇ ಸಾಕಪ್ಪ. ಲೇ ಮರಿ, ಹೆಟ್ಟು ಹಿಡಂತ ನೋಡಮ್ಮ, ಒಂದು ಸ್ವಲ್ಪ ಇಷ್ಟೇ ತೆಗೆದು ನೋಡಮ್ಮ. ಆಡಿರೋ 37 ಮ್ಯಾಚ್ಗಳಲ್ಲಿ 21 ಮ್ಯಾಚು ನಾವು ಗೆದ್ದಿದ್ದೀವಿ. ಎಷ್ಟು ಹೇಳೋ? 21 ಮ್ಯಾಚು. ನೀವು ಬರೀ 16 ಮ್ಯಾಚ್ ಗೆದ್ದಿರೋದು ಅಷ್ಟೇ ನಮ್ಮ ಮೇಲೆ. ಅಷ್ಟೇ ತಾನೇ? ಇವಾಗ ನೋಡ್ತಾ ಇರಿ, ನೆಕ್ಸ್ಟ್ ಮ್ಯಾಚ್ ಮೇಲೆ ನಿಮ್ಮ ಮೇಲೆ ಹೊಡೆದ್ಬಿಟ್ಟು ಅದನ್ನು 17 ಮಾಡ್ತೀವಿ ಅಷ್ಟೇ. ಹೋ ಭ್ರಮೆ, ಇದೇ ಥರ ಕನಸು ಕಾಣ್ತಾ ಇರಿ. ನೋಡಿ, ನಿಮ್ಮನ್ನು ಕೂಡ ಸೋಲ್ಸ್ಬಿಟ್ಟು ನಾವು ಕೂಡ ಪಾಯಿಂಟ್ಸ್ ಟೇಬಲಲ್ಲಿ ಮೇಲೆ ಹೋಗ್ತೀವಿ. ನಮ್ಮ ಕಡೆ ಟೀಮ್ ತುಂಬ ಸ್ಟ್ರಾಂಗ್ ಇದೆಯೋ? ನಿಮ್ಮ ಟೀಮ್ ಸ್ಟ್ರಾಂಗ್ ಆಗಿದ್ರೆ ನಮ್ಮ ಟೀಮು ಸೂಪರ್ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ತೀನಮ್ಮ. ನಮ್ಮ ಕಡೆ ಓಪನರ್ಸ್ ಆಗಿ KL ರಾಹುಲ್ ಮತ್ತು ನಿಸಾಂಕ ಅವರು ಬರ್ತಾರೆ. ಇಬ್ಬರು ಎಂಥ ಒಂದು ಒಳ್ಳೆ ಬ್ಯಾಟ್ಸ್ಮನ್ ಅಂದರೆ ಸಖತ್ತಾಗಿ ಆಡ್ತಾರೆ. ಇಬ್ಬರು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ಬ್ಯಾಟ್ಸ್ಮನ್ನು. ನಿಮ್ಮ ಮೇಲೆ ನೋಡ್ತಾ ಇರಿ ಪವರ್ ಪ್ಲೇಯಲ್ಲಿ ಯಾವ ಥರ ಹೊಡಿತಾರೆ ಅಂದ್ಬಿಟ್ಟು. ಹೌದು, KL ರಾಹುಲ್ ಹೋದ ಮ್ಯಾಚಲ್ಲಿ ಒಂದು ಸ್ವಲ್ಪ ಬ್ಯಾಡ್ ಲಕ್ಕಿಂತ ಡಕ್ಔಟ್ ಆದರು. ಬಟ್ ನಿಮ್ಮ ಮೇಲೆ ಬಿಡೋ ಚಾನ್ಸೇ ಇಲ್ಲ. ನೋಡ್ತಾರೆ ನಿಮ್ಮ ಮೇಲೆ ಯಾವ ಥರ ರುಬ್ತಾನೆ ಅಂದ್ಬಿಟ್ಟು. ಓಕೆ, ನಿಮ್ಮ ಕಡೆ KL ರಾಹುಲ್ ಮತ್ತು ನಿಸಾಂಕ ಅವರು ಓಪನರ್ಸ್ ಆಗಿ ಬಂದರೆ, ನಮ್ಮ ಕಡೆ ಕ್ರೇಜಿ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಹಾಗೂ ರಿಯಾನ್ ರಿಕಲ್ಟನ್ ಅವ್ರು ಬರ್ತಾರೆ. ಸೊ ರೋಹಿತ್ ಶರ್ಮಾ ನೋಡಿದ್ದೀರಾ ಫಸ್ಟ್ ಮ್ಯಾಚಲ್ಲಿ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಕೊಟ್ಟರು ಅಂದ್ಬಿಟ್ಟು. ಬೆಂಕಿ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. ಆಲ್ರೆಡಿ ಅಣ್ಣ ಫುಲ್ಲು ಫಾರ್ಮಲ್ಲಿದ್ದಾರೆ. ನೋಡ್ತಾರೆ ನಿಮ್ಮ ಮೇಲೆ ಯಾವ ಥರ ವಾಂಚ್ತಾರೆ ಅಂದ್ಬಿಟ್ಟು. ಹಾಗೂ ರಿಕಲ್ಟನ್ ಬಗ್ಗೆ ಹೇಳಬೇಕಂದ್ರೆ, ಇವರು ಕೂಡ ಫಸ್ಟ್ ಮ್ಯಾಚಲ್ಲಿ ಸೂಪರಾಗಿ ಆಡಿದ್ದಾರೆ. ಸೊ ಇವರು ಕೂಡ ಡೇಂಜರಸ್ ಆಗಿ ಕಾಣ್ತಿದ್ದಾರೆ. ಸೊ ಈ ಒಂದು ಪೇರ್ ಪವರ್ ಪ್ಲೇಯಲ್ಲಿ ನೋಡ್ತಾರೆ ನಿಮ್ಮ ಬಾಲರ್ಸ್ಗಳಿಗೆ ಯಾವ ಥರ ಉಚ್ಚನೆ ಹೊಡೆದಂಗೆ ಹೊಡಿತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡಿ ನೋಡ್ತಾ ಇರಿ. ಓಕೆ, ನಮ್ಮ ಕಡೆ ಒನ್ ಡೌನ್ ಆಗಿ ನಿತೇಶ್ ರಾಣಾ ಅವ್ರು ಬರ್ತಾರೆ. ಇವ್ರ ಬಗ್ಗೆ ಹೇಳಬೇಕಂದ್ರೆ, ಇವರು ಕೂಡ ಒಂದು ಒಳ್ಳೆ ಗುಡ್ ಬ್ಯಾಟ್ಸ್ಮನ್ ಆಗಿ ನಮ್ಮ ಟೀಮಲ್ಲಿ ಕಾಣಿಸ್ಕೊತಾರೆ. ಇವರು ಕೂಡ ನೋಡ್ತಾರೆ ಯಾವ ಥರ ಆಡ್ತಾರೆ ನಿಮ್ಮ ಮೇಲೆ ಅಂತ. ಈ ಕಡೆ ನಿತೇಶ್ ರಾಣಾ ಅವ್ರು ಬಂದರೆ, ನಮ್ಮ ಕಡೆ ತಿಲಕ್ ವರ್ಮಾ ಅವ್ರು ಬರ್ತಾರೆ. ಸೊ ತಿಲಕ್ ವರ್ಮಾ ಆಲ್ರೆಡಿ ನೋಡಿದ್ವಿ T20 ವರ್ಲ್ಡ್ ಕಪ್ ಬಂದಾಗ ಒಂದು ಒಳ್ಳೆ ಫಾರ್ಮಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೂ ಒಂದು ಒಳ್ಳೆ ಡೇಂಜರಸ್ ಬ್ಯಾಟ್ಸ್ಮನ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಸೊ ಇವರು ಕೂಡ ನೋಡ್ತಾ ಯಾವ ಥರ ಒಂದು ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾರೆ ನಿಮ್ಮ ಮೇಲೆ ಅಂತ. ಓಕೆ, ನೆಕ್ಸ್ಟ್ ನಮ್ಮ ಕಡೆ ಸಮೀರ್ ರಿಜ್ವಿ ಅವ್ರು ಬರ್ತಾರಪ್ಪ. ಆಲ್ರೆಡಿ ನೋಡಿದ್ರೆ ತಾನೇ ಫಸ್ಟ್ ಮ್ಯಾಚ್ ಯಾವ ಥರ ಒಂದು ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತ. ಸೊ ನೋಡ್ತಾ ಇರಿ ನಿಮ್ಮ ಮೇಲೆ ಕೂಡ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂದ್ಬಿಟ್ಟು. ನಿಮ್ಮ ಕಡೆ ರಿಜ್ವಿ ಬಂದರೆ, ನಮ್ಮ ಕಡೆ T20 ವರ್ಲ್ಡ್ ಕಪ್ ಗೆದ್ದಂತಹ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಬರ್ತಾರೆ. ಸೊ ಆಲ್ರೆಡಿ ನೋಡಿದಿರ ಇವರು ಮಿಡಲ್ ಓವರ್ಸಲ್ಲಿ ಯಾವ ಥರ ಆಡ್ತಾರೆ ಅಂದ್ಬಿಟ್ಟು. ಇವ್ರ ಬಗ್ಗೆ ಹೇಳಬೇಕಂದ್ರೆ, ಇವರು ಕೂಡ ಒಂದು ಬೆಂಕಿ ಬ್ಯಾಟಿಂಗ್ ಆಡ್ತಾರೆ. ಸೊ ನೋಡ್ತಾ ಇರಿ ನಿಮ್ಮ ಮೇಲೆ ಯಾವ ಥರ ಅಟ್ಟ ಆಡಿಸ್ಕೊಂಡು ಹುಚ್ಚನಾಗಿ ಹೊಡೆದಂಗೆ ಅಂದ್ಬಿಟ್ಟು ಕಾದು ನೋಡ್ತಾ ಇರಿ. ಅದಾದಮೇಲೆ ನಮ್ಮ ಕಡೆ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಅವ್ರು ಬರ್ತಾರಪ್ಪ. ಬ್ಯಾಟಿಂಗೂ ಸೈ, ಈ ಕಡೆ ಬಾಲಿಂಗೂ ಸೈ. ಬಾಲಿಂಗಲ್ಲಿ ಬೇಕಾದಾಗ ವಿಕೆಟ್ನ ಎತ್ಕೊಡ್ತಾರೆ. ಬ್ಯಾಟಿಂಗ್ ಅವಶ್ಯಕತೆ ಇದ್ದಾಗ ನಮ್ಮ ಟೀಮಲ್ಲಿ ಒಂದೊಳ್ಳೆ ಸೂಪರ್ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ನಮ್ಮ ಕ್ಯಾಪ್ಟನ್ ಆಲ್ರೌಂಡರ್ ಪರ್ಫಾರ್ಮೆನ್ಸ್ನ ಸಖತ್ತಾಗಿ ಇಲ್ಲಿ ನಿಭಾಯಿಸ್ತಾರೆ. ನಿಮ್ಮ ಕಡೆ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಅವ್ರು ಬಂದರೆ, ನಮ್ಮ ಕಡೆ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವ್ರು ಬರ್ತಾರೆ. ದ ಆರ್ ಆಫ್ ಫಾರ್ಮಿಂಗ್, ದಿ ಆ್ಯಟಿಟ್ಯೂಡ್ ಹಾರ್ದಿಕ್ ಪಾಂಡ್ಯ ಅಂತಲೇ ಹೇಳ್ಬೋದು. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ, ಈ ಕಡೆ ಬಾಲಿಂಗೂ ಸೈ, ಬ್ಯಾಟಿಂಗೂ ಸೈ. ಮನುಷ್ಯ ಬಂದಂಗೆ ರುಬ್ತಾನೆ ಇರ್ತಾನೆ. ಎಲ್ಲ ಟೀಮ್ ಮೇಲೂ ಸೆಟಲ್ ಆಗೋಕ್ಕೆ ಟೈಮೇ ತೊಗೊಳ. ಬಂದಿದೆ ಫಸ್ಟ್ ಓವರಲ್ಲೇ ಬೀಸ್ತಾ ಇರ್ತಾನೆ. ಸೊ ನೋಡ್ತಾರೆ ನಿಮ್ಮ ಮೇಲೆ ಯಾವ ಥರ ವಾಂಚ್ತಾನೆ ಅಂದ್ಬಿಟ್ಟು ವೆಯ್ಟ್ ಮಾಡಿ ನೋಡ್ತಾ ಇರಿ. ಅದಾದಮೇಲೆ ನಮ್ಮ ಕಡೆ ಟ್ರಿಸ್ಟನ್ ಸ್ಟಬ್ಸ್ ಅವರು ಬರ್ತಾರೆ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ಒಳ್ಳೆ ಗುಡ್ ಫಿನಿಷರ್ ರೋಲ್ನ ನಮ್ಮ ಟೀಮಲ್ಲಿ ಪ್ಲೇ ಮಾಡ್ತಾರೆ. ಒಂದೊಳ್ಳೆ ಡೇಂಜರಸ್ ಬ್ಯಾಟ್ಸ್ಮನ್ ಆಗಿ, ಒಂದು ಯಂಗ್ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ನು. ಸೊ ಇವ್ರನ್ನ ಕೂಡ ನೋಡ್ತಾರೆ ನಿಮ್ಮ ಮೇಲೆ ಯಾವ ಥರ ಆಡ್ತಾರೆ, ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂದ್ಬಿಟ್ಟು ನೋಡ್ತಾ ಇರಿ. ನಿಮ್ಮ ಕಡೆ ಸ್ಟಬ್ಸ್ ಬಂದರೆ, ನಮ್ಮ ಕಡೆ ಶರ್ಫೇನ್ ರುದರ್ಫೋರ್ಡ್ ಅವ್ರು ಬರ್ತಾರೆ. ಹೇಳಿ ಕೇಳಿ ಫಸ್ಟ್ ವೆಸ್ಟ್ ಇಂಡೀಸ್ ಪ್ಲೇಯರು. ಸೊ ವೆಸ್ಟ್ ಇಂಡೀಸ್ ಪ್ಲೇಯರ್ ಅಂತ ಬಂದಾಗ ಒಂದು ಪವರ್ ಹಿಟ್ಟರ್ ಆಗಿರ್ತಾರೆ, ಒಂದು ಒಳ್ಳೆ ಬ್ಯಾಟ್ಸ್ಮನ್ ಆಗಿರ್ತಾರೆ. ಹಾಗೂ ನಮ್ಮ ತಂಡದಿಂದ ಒಂದು ಒಳ್ಳೆ ಬೆಸ್ಟ್ ಫಿನಿಷರ್ ರೋಲ್ನ ನಮ್ಮ ಟೀಮಲ್ಲಿ ಇವರು ಪ್ಲೇ ಮಾಡ್ತಾರೆ. ನೆಕ್ಸ್ಟ್ ಡೇವಿಡ್ ಮಿಲ್ಲರ್. ಸೊ ಡೇವಿಡ್ ಮಿಲ್ಲರ್ ಬಗ್ಗೆ ಹೇಳಬೇಕಂದ್ರೆ, ಒಂದು ಒಳ್ಳೆ ಬೆಸ್ಟ್ ಫಿನಿಷರ್ ರೋಲ್ನ ಪ್ಲೇ ಮಾಡ್ತಾರೆ. ನಮ್ಮ ಟೀಮ್ ಅಂತಲ್ಲ, IPL ಅಂತ ಬಂದಾಗಲೂ ಕೂಡ ಡೇವಿಡ್ ಮಿಲ್ಲರ್ ಅವರು ಸಿಕ್ಕಾಪಟ್ಟೆ ಸೂಪರಾಗೆ ಎಷ್ಟೋ ಮ್ಯಾಚ್ಗಳನ್ನ ಫಿನಿಷ್ ಮಾಡಿ ಕೊನೆವರೆಗೂ ತಂದು ಮ್ಯಾಚ್ನ ವಿನ್ ಕೂಡ ಮಾಡಿಸಿದ್ದಾರೆ. ಆಲ್ರೆಡಿ ಈ ಒಂದು ಎಕ್ಸಾಂಪಲ್ಲು ಈ ಹಿಂದೆ GT ಟೀಮಲ್ಲಿ ಇರಬೇಕಾದ್ರೆ ನೋಡಿದ್ವಿ. ಸೊ ನಮ್ಮ ಟೀಮಲ್ಲೂ ಕೂಡ ಚೆನ್ನಾಗಿ ಆಡ್ತಾರೆ, ಅದರಲ್ಲಿ ಯಾವುದೇ ಒಂದು ಡೌಟ್ ಬೇಡ. ಫಿನಿಷರ್ನ ಸಿಕ್ಕಾಪಟ್ಟೆ ಸೂಪರಾಗಿ ಮಾಡ್ತಾರೆ. ನೋಡ್ತಾರೆ ನಿಮ್ಮ ಮೇಲೆ ಯಾವ ಥರ
ಮ್ಯಾಚ್ನ ಓಡ್ಬಿಟ್ಟು ಫಿನಿಶ್ ಮಾಡ್ತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರಿ. ನಿಮ್ಮ ಕಡೆ ಡೇವಿಡ್ ಮಿಲ್ಲರ್ ಬಂದರೆ ನಮ್ಮ ಕಡೆ ನಮನ್ ಧೀರ್ ಅವರು ಬರ್ತಾರೆ. ಇವರು ಕೂಡ ಬ್ಯಾಟಿಂಗು ಸೈ, ಈ ಕಡೆ ಬಾಲಿಂಗು ಸೈ. ಬ್ಯಾಟಿಂಗಲ್ಲಿ ಆಲ್ರೆಡಿ ಇವರು ಕೂಡ ಪ್ರೂವ್ ಮಾಡಿದ್ದಾರೆ, ನಾನು ಕೂಡ ಒಂದು ಒಳ್ಳೆ ಬೆಸ್ಟ್ ಬ್ಯಾಟ್ಸ್ಮನ್ ಗುರು ಅಂತ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಸೊ ನೋಡ್ತಾರೆ ನಿಮ್ಮ ಮೇಲೆ ಯಾವ ಥರ ಹೊಡಿತಾರೆ ಅಂದ್ಬಿಟ್ಟು. ವಿಪ್ರಾಜ್ ನಿಗಮ್ ಅವರು, ಇವರು ಕೂಡ ನಮ್ಮ ಕಡೆ ಒಂದು ಒಳ್ಳೆ ಗುಡ್ ಬ್ಯಾಟ್ಸ್ಮನ್ ಆಗಿ ಕಾಣ್ತಾರೆ. ಸೊ ಇವ್ರ ಕಡೆ ಅಂದ್ರೆ ನಾವು ಒಂದೊಳ್ಳೆ ಬ್ಯಾಟಿಂಗ್ ಪ್ರದರ್ಶನ ನಾವು ಕೂಡ ವೆಯ್ಟ್ ಮಾಡ್ತಾ ಇದೀವಿ. ಸೊ ನೋಡೋಣ ನಿಮ್ಮ ಮೇಲೆ ಯಾವ ಥರ ಆಡ್ತಾರೆ ಅಂದ್ಬಿಟ್ಟು. ನಿಮ್ಮ ಕಡೆ ವಿಪ್ರಾಜ್ ನಿಗಮ್ ಅವ್ರು ಬಂದರೆ ನಮ್ಮ ಕಡೆ ಲಾರ್ಡ್ ಶರ್ದುಲ್ ಠಾಕೂರ್ ಅವರು ಬರ್ತಾರೆ. ಸೊ ಶರ್ದುಲ್ ಠಾಕೂರ್ ಬಗ್ಗೆ ಹೇಳ್ಬೇಕಂದ್ರೆ ಆಲ್ರೆಡಿ ನೋಡಿದ ತಾನೆ ಫಸ್ಟ್ ಮ್ಯಾಚಲ್ಲಿ ಯಾವ ಥರ ಒಂದು ಇನ್ನಿಂಗ್ಸ್ ಆಡಿದ್ರು ಅಂದ್ಬಿಟ್ಟು. ಸೊ ನೋಡ್ತಾ ಇರಿ ನಿಮ್ಮ ಮೇಲೆ ಕೂಡ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ನೀಡ್ತಾರೆ ಅಂದ್ಬಿಟ್ಟು. ಒಂದು ಒಳ್ಳೆ ಬಾಲಿಂಗ್ ಕೂಡ ಮಾಡ್ತಾರೆ, ಹಾಗೂ ಅವಶ್ಯಕತೆ ಇದ್ದಾಗ ಬ್ಯಾಟಿಂಗ್ ಕೂಡ ಒಂದೊಂದ್ಸತಿ ಸೂಪರಾಗಿ ಆಡ್ತಾರೆ ಗುರು. ನೆಕ್ಸ್ಟು ನಮ್ಮ ಕಡೆ ಲುಂಗಿ ಹೆಂಗಿಡಿ, ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಬೌಲರು, ನಮ್ಮ ತಂಡದಲ್ಲಿ ಒಂದು ಒಳ್ಳೆ ಬೌಲರ್ ಆಗಿ ಗುರ್ತಿಸ್ಕೊಂಡಿದ್ದಾರೆ. ನೋಡ್ತಾರೆ ಯಾವ ಥರ ಆಡಿಸ್ತಾರೆ ನಿಮ್ಮ ಮೇಲೆ ಅಂತ. ನಿಮ್ಮ ಕಡೆ ಲುಂಗಿ ಅಂಗಡಿ ಬಂದರೆ ನಮ್ಮ ಕಡೆ ಮಯಾಂಕ್ ಮಾರ್ಕಂಡೆ ಅವರು ಬರ್ತಾರೆ. ಇವರು ಕೂಡ ನಮ್ಮ ಟೀಮಿಂದ ಒಂದು ಒಳ್ಳೆ ಗುಡ್ ಬೌಲರ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ನಮ್ಮ ಕಡೆ ಕುಲ್ದೀಪ್ ಯಾದವ್, ನಮ್ಮ ಟೀಮ್ನ ಸ್ಪೇನ್ ಮಾಂತ್ರಿಕ ಯಾರಪ್ಪ ಅಂದರೆ ನಮ್ಮ ಕುಲ್ದೀಪ್ ಯಾದವ್. ಸೊ ನೋಡ್ತಾ ಇರಿ ನಿಮ್ಮ ಟೀಮ್ ಪ್ಲೇಯರ್ಸ್ ವಿಕೆಟ್ಗಳನ್ನ ಹಾಗೆ ಕಿತ್ ಬಿಸಾಕ್ತಾ ಇರ್ತಾರೆ. ನಿಮ್ಮ ಕಡೆ ಕುಲ್ದೀಪ್ ಯಾದವ್ ಅವ್ರು ಬಂದರೆ ನಮ್ಮ ಕಡೆ ಗಜನ್ ಫರ್ ಅವ್ರು ಬರ್ತಾರೆ. ಇವರು ಕೂಡ ನಮ್ಮ ತಂಡದಿಂದ ಒಂದು ಒಳ್ಳೆ ಗುಡ್ ಬೌಲರ್. ಸೊ ನೋಡ್ತಾ ಇರಿ ಇವರು ಕೂಡ ನಿಮ್ಮ ಮೇಲೆ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ನೆಕ್ಸ್ಟು ಮುಖೇಶ್ ಕುಮಾರ್, ಇವರು ಕೂಡ ಒಂದು ಒಳ್ಳೆ ಎಕನಾಮಿನ ಮೇಂಟೈನ್ ಮಾಡಿಕೊಂಡು ಬೇಕಾದಾಗ ವಿಕೆಟ್ನ ತೆಕ್ಕೊಡ್ತಾರೆ ನಮ್ಮ ಟೀಮಲ್ಲಿ. ನಿಮ್ಮ ಕಡೆ ಮುಖೇಶ್ ಕುಮಾರ್ ಅವ್ರು ಬಂದರೆ ನಮ್ಮ ಕಡೆ ಟ್ರೆಂಟ್ ಬೋಲ್ಟ್ ಬರ್ತಾರಮ್ಮ. ಟ್ರೆಂಟ್ ಬೋಲ್ಟು ಪವರ್ ಪ್ಲೇಯಲ್ಲಿ ಬಾಲಿಂಗ್ ಕೂಡ ಸೂಪರಾಗಿ ಮಾಡ್ತಾರೆ, ಡೆತ್ತಲ್ಲಿ ಕೂಡ ಸೂಪರಾಗಿ ಮಾಡ್ತಾರೆ. ಸೊ ನ್ಯೂ ಬಾಲ್ ಅಂತ ಬಂದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟೈಮಲ್ಲೂ ವಿಕೆಟ್ಗಳನ್ನ ತೆಕ್ಕೊಡ್ತಾರೆ. ನಮ್ಮ ತಂಡದಿಂದ ಒಂದು ಬೆಸ್ಟ್ ಬಾಲರ್ ಅಂತಲೇ ಹೇಳ್ತೀನಿ. ಸೊ ಟ್ರೆಂಟ್ ಬೋಲ್ಟ್ ಬರ್ತಾರೆ. ನೆಕ್ಸ್ಟ್ ಇಂಪ್ಯಾಕ್ಟ್ ಅಂತ ನೋಡೋದಾದ್ರೆ ನಮ್ಮ ಕಡೆ ಟಿ ನಟರಾಜನ್ ಅವ್ರು ಬರ್ತಾರೆ. ಹೇಳಿ ಕೇಳಿ ಮನುಷ್ಯ ಫಸ್ಟೇ ಸ್ಪೀಡ್ ಬೌಲರು. ಸೊ ಇವ್ರೇನಾದ್ರು ಫಾರ್ಮಿಗೆ ಬಂದರೆ ನಿಮ್ಮ ಟೀಮ್ ಪ್ಲೇಯರ್ಸ್ ವಿಕೆಟನ್ನು ಕಿತ್ ಬಿಸಾಕ್ತಾ ಇರ್ತಾನೆ. ಸೊ ವೆಯ್ಟ್ ಮಾಡಿ ನೋಡ್ತಾರೆ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ನಿಮ್ಮ ಮೇಲೆ ಅಂತ. ನಿಮ್ಮ ಕಡೆ ಇಂಪ್ಯಾಕ್ಟ್ ಆಗಿ ಟಿ ನಟರಾಜನ್ ಅವ್ರು ಬಂದರೆ ನಮ್ಮ ಕಡೆ ಇಂಪ್ಯಾಕ್ಟ್ ಆಗಿ ಜಸ್ಪ್ರೀತ್ ಬುಮ್ರಾ ಅವ್ರು ಬರ್ತಾರೆ. ಸೊ ಜಸ್ಪ್ರೀತ್ ಬುಮ್ರಾ ನಮ್ಮ ಟೀಮಿಂದ ಮಾತ್ರನೇ ಅಲ್ಲ, ಒಂದು ಕ್ರಿಕೆಟ್ ವರ್ಲ್ಡಲ್ಲೇ ಬೆಸ್ಟ್ ಬೌಲರ್ ಅಂತಲೇ ಹೇಳ್ತೀನಿ. ಅಂತಹ ಒಂದು ಬೆಸ್ಟ್ ಬೌಲರ್ ನಮ್ಮ ಟೀಮಲ್ಲಿದ್ದಾರೆ. ಬ್ರಹ್ಮಾಸ್ತ್ರ ಅಂತಲೇ ಹೇಳ್ತೀನಿ. ಸೊ ಓವರ್ನ ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡ್ತಾರೆ. ಬ್ಯಾಟ್ಸ್ಮನ್ಗಳಿಗೆ ಬೌಂಡ್ರಿ ಹೊಡೆಯೋಕ್ಕೆ ಬಿಡೋದಿಲ್ಲ. ಸೊ ಓವರ್ನ ಕಂಟ್ರೋಲ್ ಮಾಡಿ ಎಷ್ಟೋ ನಮ್ಮ ಇಂಡಿಯಾ ಮ್ಯಾಚ್ನ ಕೂಡ ಗೆಲ್ಲಿಸಿದ್ದಾರೆ. ಸೊ ನೋಡ್ತಾ ಇರಿ ಇವ್ರ ಕಡೆ ಅಂತಲೂ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನೀವೇನೇ ಹೇಳ್ರಮ್ಮ, ಫಸ್ಟ್ ಮ್ಯಾಚ್ ಗೆದ್ದಾಯಿತು, ಸೆಕೆಂಡ್ ಮ್ಯಾಚ್ ಕೂಡ ನಿಮ್ಮ ಮೇಲೆ ಹೊಡೆದ್ಬಿಟ್ಟು ಪಾಯಿಂಟ್ಸ್ ಟೇಬಲ್ಲಿ ಟಾಪಿಗೆ ಹೋಗ್ತೀವಮ್ಮ. ಟಾಪ್ಗೆ ನೀವು ಗೆಲ್ತೀರಾ? ಅದೇ ನಾನು ಅವಾಗನೇ ಹೇಳಿದ್ನಲ್ಲ, ಹಿಂಗೇ ಕನಸು ಕಾಣ್ತಾ ಇರಿ. ಸೊ ನೋಡ್ತಾರೆ ನಿಮ್ಮ ಮೇಲೆ ವಾರ್ಡ್ ವಿನ್ ಆಗ್ಬಿಟ್ಟು ನಾವು ಕೂಡ ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ಗೆ ಹೋಗ್ತೀವಮ್ಮ, ಟಾಪ್ಗೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಫನ್ನಿ ವಿಡಿಯೋ ಅಂತ ಅಂದ್ಕೊಳ್ಳಿ. ವಾದ ವಿವಾದ ಯಾರು ಗೆಲ್ಲಬಹುದು ಅನ್ನೋ ಒಂದು ಫನ್ನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗದವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹಾಗೂ ಮೊದಲಿಂದ ಸಪೋರ್ಟ್ ಮಾಡಿಕೊಂಡು ಬಂದಂಥ ನನ್ನ ಫ್ಯಾಮಿಲಿಗೂ, ಫ್ರೆಂಡ್ಸ್ಗೂ ಹಾಗೂ ನನ್ನ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯ ಸಪೋರ್ಟ್ ಮಾಡಿ, ಇದೇ ರೀತಿಯ ಹೆಚ್ಚು ವೀಡಿಯೋಸ್ಗಳನ್ನ ನಾನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಇದೇ ರೀತಿಯಾಗಿ ನಿಮ್ಮನ್ನ ಮನರಂಜಿಸ್ತಾ ಇರ್ತೀನಿ. ಥ್ಯಾಂಕ್ ಯು.